ಈ ವಿಡಿಯೋನ ತಮ್ಮ ತಂದೆ ತಾಯಿಯಿಂದ ಆಸ್ತಿನ ಬರ್ಸ್ಕೊಂಡು ಯಾರು ಅವ್ರ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರಲ್ಲ ಅಂತವ್ರಿಗೆ ಶೇರ್ ಮಾಡಿ. ಮ್ಯಾಟ್ರ್ ಏನಪ್ಪಾ ಅಂದ್ರೆ, ತಮ್ಮ ತಂದೆ ತಾಯಿಯಿಂದ ಆಸ್ತಿನ ಬರ್ಸ್ಕೊಂಡು ಅವ್ರನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ ಮೇಲೆ ಆ ಒಂದು ತಂದೆ ತಾಯಿ ಮಕ್ಕಳ ವಿರುದ್ಧ ಕೇಸನ್ನ ಹಾಕ್ಬಿಟ್ಟು ಗೆಲ್ಬಹುದು, ಅಂದ್ರೆ ತಮ್ಮ ಆಸ್ತಿನ ವಾಪಸ್ ಪಡ್ಕೋಬಹುದು. ಹೌದಾ? ಅದೇಂಗೆ? ಹೌದು, ಇದು ಪ್ರೂವ್ ಆಗಿದೆ ಸುಪ್ರೀಂ ಕೋರ್ಟ್ ಅಲ್ಲಿ. ಮಧ್ಯಪ್ರದೇಶದ ಒಂದು ಕೇಸಲ್ಲಿ ರಾಮ್ತಿ ದೇವಿ ವರ್ಸಸ್ ಸುದೇಶ್ ಚಿಕಾರ ಅನ್ನೋ ಒಂದು ಕೇಸಲ್ಲಿ 2019ರಲ್ಲಿ ಒಂದು ಘಟನೆ ನಡೆಯುತ್ತೆ. ತಾಯಿ ಕೇಸ್ ಹಾಕ್ತಾರೆ, ಅದಾದ್ಮೇಲೆ ಹೈಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ನ್ಯಾಯ ಸಿಗಲ್ಲ. 2022ರಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅದಾಗಿ 2 ವರ್ಷದ ನಂತರ, ಅಂದ್ರೆ ಮೊನ್ನೆ ಅಷ್ಟೇ ಜಾನ್ 4 2025ನೇ ತಾರೀಕು ತೀರ್ಪು ಕೊಡಲಾಗುತ್ತೆ. IPC ಸೆಕ್ಷನ್ ಭಾರತೀಯ ದಂಡ ಸಂಹಿತೆ 2007ರ 23ರ ಕಾಯ್ದೆಯ ಅನ್ವಯ ರಾಂಗ್ಫುಲ್ ಗೈನ್ ಅಂದ್ರೆ ತಪ್ಪಾಗಿ ಗಳಿಸುವಿಕೆ ಅಂತ. ಇದನ್ನ ನಾವು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಆ ರೀತಿ ಕೇಸ್ ಹಾಕಿದ್ಮೇಲೆ ಮ್ಯಾಟ್ರ್ ಏನಿದೆ ಅಂದ್ರೆ, ತಮ್ಮ ತಂದೆ ತಾಯಿ ಆಸ್ತಿ ಬರ್ಕೊಟ್ಟ ಮೇಲೆ ಮಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವನಿಗೆ ಕೇಸ್ ಹಾಕ್ಬಿಟ್ಟು ವಾಪಸ್ ಪಡ್ಕೋಬಹುದು. ಯಾಕೆ ಅಂದ್ರೆ ಅವನಿಗೆ ಅರ್ಹತೆ ಇಲ್ಲ, ನನ್ನ ಆಸ್ತಿನ ಬರ್ಸ್ಕೊಂಡು ನನ್ನನ್ನೇ ನೋಡ್ಕೋತಾ ಇಲ್ಲ, ಹಾಗಾಗಿ ಆ ಆಸ್ತಿನ ನಾನು ವಾಪಸ್ ಪಡ್ಕೋತಾ ಇದ್ದೀನಿ ಅಂತ ತಂದೆ ತಾಯಿ ಕೇಸ್ ಹಾಕ್ಬಿಟ್ಟು ಆಸ್ತಿನ ವಾಪಸ್ ಪಡ್ಕೋಬಹುದು. ದುರಾದೃಷ್ಟ ಏನು ಅಂದ್ರೆ, ಇಲ್ಲಿ ಬೇಸರ ಆಗೋಂಥ ಮ್ಯಾಟ್ರ್ ಏನು ಅಂದ್ರೆ, ಆ ಒಂದು ತೀರ್ಪು ಕೊಟ್ಟಂತ ವ್ಯಕ್ತಿ ಹೆಸರು CT ರವಿಕುಮಾರ್ ಅಂತ, ಕೇರಳದ ಮೂಲದವರು. ಈ ಒಂದು ತೀರ್ಪು ಕೊಟ್ಟ ಮರುದಿನವೇ ಅವರು ರಿಟೈರ್ಡ್ ಆಗ್ತಾರೆ. ಇದು ಮ್ಯಾಟ್ರು. ಇದು ಯಾರ್ಯಾರು ಫ್ಯೂಚರಲ್ಲಿ ತಮ್ಮ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸಬೇಕು ಅನ್ಕೊಂಡಿರ್ತಾರೆ, ಆಲ್ರೆಡಿ ಸೇರಿಸಿರ್ತಾರೆ, ಅವ್ರಿಗೆಲ್ಲ ಶೇರ್ ಮಾಡಿ, ಯೂಸ್ಫುಲ್ ಆಗಲಿ. ಥ್ಯಾಂಕ್ ಯು. ದುರಾದೃಷ್ಟ ಏನು ಅಂದ್ರೆ, ಇದ್ರ ಬಗ್ಗೆ ಯಾವ ನ್ಯೂಸ್ ಚಾನಲ್ ಮಾತಾಡ್ತಾ ಇಲ್ಲ. ಯಾಕೆಂದ್ರೆ TRP ಬರಲ್ಲ.